ಎಲ್ಲ ಧ್ಯಾನ ನಿಮ್ದು ಯೂಟ್ಯೂಬ್ ಅಡ್ರೆಸ್ ಏನೈತ್ರಿ? ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹೋತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ನಾವು ಸೀತಾಯಣದ ಸ್ವಾಧ್ಯಾಯದಲ್ಲಿ ಇದ್ದೇವೆ. ಲವಕುಶರ ಶಿಕ್ಷಣವನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ. ಸುಮಾರು 2 ದಿವಸಗಳಿಂದ ಅವರ ಶಿಕ್ಷಣ, ಸೀತಾಮಾತೆ ತನ್ನ ಮಕ್ಕಳಿಗೆ ಯಾವ ರೀತಿಯ ಯಾವ ವಯಸ್ಸಿಗೆ ಯಾವ ರೀತಿಯ ಶಿಕ್ಷಣವನ್ನ ಕೊಡಬೇಕು, ಯಾವ ಜ್ಞಾನವನ್ನ ಕೊಡಬೇಕು, ಯಾವ ಸಂಸ್ಕಾರವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಅವಳು ಕೊಡ್ತಾ ಬರ್ತಾ ಇದ್ದಾಳೆ. ಈಗ ನಿನ್ನೆ ಈ ಅರುಂಧತಿ ಮತ್ತು ವಶಿಷ್ಠ ಋಷಿಗಳ ಒಂದು ಕಥೆಯನ್ನ ಹೇಳುವುದರ ಮುಖಾಂತರ ಅವರಲ್ಲಿ ಮೌಲ್ಯವನ್ನ ಬಿತ್ತಲಿಕ್ಕೆ ಪ್ರಯತ್ನ ಮಾಡಿದ್ಲು. ಇವತ್ತು ಅಹಲ್ಯ ಮತ್ತು ಗೌತಮ ಋಷಿಗಳ ಕಥೆಯನ್ನ ಹೇಳ್ತಾಳೆ. ಅಹಲ್ಯ ಮತ್ತು ಗೌತಮ ಋಷಿಗಳ ಕಥೆ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದ್ರೆ ನಮಗೆ ಇದುವರೆಗೆ ಗೊತ್ತಿರ್ತಕ್ಕಂಥದ್ದು ಅರ್ಧ ಸತ್ಯವಾಗಿರ್ತಕ್ಕಂಥ ಒಂದು ಕಥೆ. ಇಲ್ಲಿ ಅದು ನಿಜವಾಗಿ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಕಥೆಯನ್ನ ಮಕ್ಕಳಿಗೆ ಹೇಳುವುದೋ ಬಿಡುವುದೋ ಅಂತ ಹೇಳಿ ಸ್ವಲ್ಪ ವಿಚಾರ ಮಾಡ್ತಾ ಇರ್ತಾಳೆ. ಯಾಕಂತಂದ್ರೆ ಇದರಲ್ಲಿ ಇರ್ತಕ್ಕಂಥ ಒಂದು ನೀತಿಯನ್ನ ಅವರ ವಯಸ್ಸಿಗೆ ಅವರು ಗ್ರಹಿಸ್ಲಿಕ್ಕೆ ಆಗುತ್ತೋ ಇಲ್ಲವೋ ಅಂತಕ್ಕಂಥ ದೃಷ್ಟಿಯಿಂದ ಇನ್ನೂ ಕೆಲವು ದಿವಸ ಬಿಟ್ಟು ಹೇಳ್ಬೇಕೇನೋ ಅಂತ ಹೇಳಿ ವಿಚಾರ ಮಾಡ್ತಾ ಇರ್ತಾಳೆ ಸೀತಾಮಾತೆ. ಅಷ್ಟರಲ್ಲಿನೇ ಮಕ್ಕಳ ಬಾಯಿಯಿಂದನೇ ಬಂದ್ಬಿಡ್ತದಂತೆ. ಒಂದು ದಿನ ಶಾಲೆಯಲ್ಲಿ ಅವರ ಸಹಪಾಠಿಗಳೆಲ್ಲ ಮಾತನಾಡ್ಕೊಳ್ತಾ ಇರ್ತಾರಂತೆ. ಈ ರೀತಿ ಗೌತಮ ಋಷಿಗಳು ತಮ್ಮ ಹೆಂಡತಿಯಾಗಿರ್ತಕ್ಕಂಥ ಅಹಲ್ಯೆಗೆ ಶಾಪವನ್ನು ಕೊಟ್ಬಿಟ್ಟಿದ್ದಾರೆ, ಕಲ್ಲಾಗುವಂತಹ ಶಾಪವನ್ನು ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅವಳು ದ್ರೋಹ ಮಾಡಿದ್ದಾಳೆ, ಗಂಡನಿಗೆ ದ್ರೋಹ ಮಾಡಿದ್ದಾಳೆ ಅಂತಕ್ಕಂಥ ಸಂಗತಿಗಳನ್ನ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಇದು ಎಲ್ಲ ಮಹಿಳೆಯರಿಗೂ ಪಾಠ ಅಂತಕ್ಕಂಥ ಒಂದು ಮಾತುಗಳನ್ನ ಹೇಳ್ತಾ ಇದ್ರು ಅಂತ ಹೇಳಿ ಲವಕುಶರು ಬಂದು ತಾಯಿಗೆ ಹೇಳ್ತಾರೆ. ಆಗ ಸೀತೆಗೆ ಅನ್ಸುತ್ತೆ ಇದು ಸರಿಯಾದ ಸಮಯ, ನಾನೀಗ ಹೇಳಲೇಬೇಕು, ಈ ಕಥೆಯನ್ನ ಮಕ್ಕಳಿಗೆ ಹೇಳಲೇಬೇಕು. ಯಾಕಂತಂದ್ರೆ ಇಲ್ಲಿ ಅಹಲ್ಯೆಗೆ ಬಹುದೊಡ್ಡ ಅನ್ಯಾಯ ಆಗ್ಯದ. ಆ ಅನ್ಯಾಯ ಏನು ಅನ್ನೋದನ್ನ ನಾನೀಗ ಈ ಕಥೆ ಮುಖಾಂತರ ಮಕ್ಕಳಿಗಷ್ಟೇ ಅಲ್ಲ ಇಡೀ ಸಮಾಜಕ್ಕೆ ತಿಳಿಸಿಕೊಡ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಕಥೆಯನ್ನ ಹೇಳಿಕೆ ಶುರು ಮಾಡ್ತಾಳೆ. ಏನಿದು ಕಥೆ ಅಂತಂದ್ರೆ, ಅಹಲ್ಯ ಮತ್ತು ಗೌತಮರು ಇಬ್ಬರು ಮಹಾನ್ ಋಷಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಆಶ್ರಮದಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಗೌತಮ ಋಷಿಗಳು ಒಬ್ಬ ಮಹಾನ್ ಋಷಿ, ಅಷ್ಟೇ ಅಲ್ಲ ಮಹಾಜ್ಞಾನಿ. ಹಾಗೆಯೇ ಅಹಲ್ಯೆಯು ಕೂಡ ಒಬ್ಬ ಋಷಿ ಪತ್ನಿ ಮತ್ತು ಮಹಾಜ್ಞಾನಿ. ಅವಳು ಅಭೂತಪೂರ್ವವಾಗಿರ್ತಕ್ಕಂಥ ಸುಂದರಿಯಾಗಿರ್ತಾಳಂತೆ. ಅವಳು ಅತ್ಯಂತ ಅನುಪಮವಾಗಿರ್ತಕ್ಕಂಥ ಒಂದು ಸುಂದರಿಯಾಗಿರ್ತಾಳಂತೆ. ಇವರ ಜೋಡಿಯನ್ನ ನೋಡಿ ದೇವತೆಗಳೇ ಅಸೂಯೆ ಪಡ್ತಾ ಇರ್ತಾರೆ. ಅಷ್ಟು ಅನುರೂಪವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಜೋಡಿ ಇದಾಗಿರುತ್ತೆ. ಹೀಗಾಗಿ ಒಂದು ದಿನ ಅಹಲ್ಯೆಯನ್ನ ಪರೀಕ್ಷೆ ಮಾಡೋ ಸಲುವಾಗಿ ಇಂದ್ರ ತನ್ನ ದೇವಲೋಕದಿಂದ, ಸ್ವರ್ಗಲೋಕದ ಅಧಿಪತಿ ಇಂದ್ರ, ಅವನು ತನ್ನ ಲೋಕದಿಂದ ಈ ಮಹರ್ಷಿಗಳ ಒಂದು ಆಶ್ರಮಕ್ಕೆ ಬರ್ತಾನೆ. ಗೌತಮ ಮಹರ್ಷಿಗಳ ಒಂದು ಆಶ್ರಮಕ್ಕೆ ಬರ್ತಾನೆ. ಇಂದ್ರ ಕೇವಲ ತನ್ನ ವೇಷದಲ್ಲಿ ಬರೋದಿಲ್ಲ, ಬರಬೇಕಾದ್ರೆ ಗೌತಮರ ವೇಷದಲ್ಲಿ, ಗೌತಮ ಋಷಿಯ ವೇಷದಲ್ಲಿ, ಗೌತಮರು ಆಶ್ರಮದಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗೌತಮ ಋಷಿಯ ಆಶ್ರಮಕ್ಕೆ ಬರ್ತಾರೆ. ಬಂದು ಅವಳ ಜೊತೆಗೆ ಮಾತನಾಡ್ತಾರೆ. ಇಂದ್ರ ದೇವ ಬರ್ತಾನೆ. ಇಂದ್ರ ತನ್ನ
ಬಂದು ಏನ್ ಮಾತಾಡ್ತಾರೋ ಮಾತಾಡ್ಕೊಂಡು ಇನ್ನೇನು ಹೋಗ್ಬೇಕು, ತನ್ನ ಕೆಲಸ ಮುಗಿಸಿ ಇನ್ನೇನು ಹೋಗ್ಬೇಕು ಅನ್ನುವಷ್ಟರಲ್ಲಿ ಗೌತಮ ಋಷಿಗಳು ಆಶ್ರಮಕ್ಕೆ ಬರ್ತಾರ. ಆಗ ತನ್ನ ವೇಷದಲ್ಲಿರ್ತಕ್ಕಂಥ ಇಂದ್ರನನ್ನ ನೋಡಿ ಅವ್ರಿಗೆ ತುಂಬಾ ಸಿಟ್ಟು ಬರುತ್ತೆ. ಅಪಾರ್ಥ ಮಾಡ್ಕೊಂಡ್ ಬಿಡ್ತಾರೆ. ತನ್ನ ವೇಷದಲ್ಲಿ ಬಂದಿರತಕ್ಕಂಥ ಇಂದ್ರನನ್ನ ಬಹುಶಃ ತನ್ನ ಹೆಂಡತಿ ಗುರುತಿಸಿರ್ಲಿಕ್ಕಿಲ್ಲ ಅಂತ ಹೇಳಿ ಅವರಲ್ಲಿ ಏನೋ ನಡೆದಿದೆ ಅಂತಕ್ಕಂಥ ಒಂದು ಅಪಾರ್ಥವನ್ನ ಮಾಡ್ಕೊಂಡು ಅವರು ಅಲ್ಲಿ ಏನು ನಡೀತು ಅನ್ನೋದನ್ನ ಆ ವಿಚಾರಿಸದೇನೆ ಸಿಟ್ಟಿನಿಂದ ಇಂದ್ರನಿಗೆ ಶಾಪ ಕೊಡ್ಲಿಕ್ಕೆ ಬರ್ತಾರೆ. ತುಂಬಾ ಕೋಪದಿಂದ ಶಾಪ ಕೊಡ್ಲಿಕ್ಕೆ ಬರ್ತಾರ. ಆಗ ಒಂದು ವೇಳೆ ಈ ಶಾಪ ಇಂದ್ರನಿಗೆ ತಟ್ಟು ಅಂತಂದ್ರೆ ಲೋಕ ಕಲ್ಯಾಣ, ಲೋಕದ ಮೇಲೆ, ಭೂಮಿಯ ಮೇಲೆ, ಪ್ರಪಂಚದ ಮೇಲೆ ತುಂಬಾ ದುಷ್ಪರಿಣಾಮ ಉಂಟಾಗತ್ತೆ ಅಂತ ಹೇಳಿ ಅಹಲ್ಯೆ ಏನ್ ಮಾಡ್ತಾಳೆ, ಅಡ್ಡ ಬಂದು ಆ ಶಾಪವನ್ನ ತನ್ನ ಮೇಲೆ ತೆಗೆದುಕೊಂಡ್ ಬಿಡ್ತಾಳಂತೆ. ಆಗ ಅವಳು ಕಲ್ಲಾಗಿ ಹೋಗ್ತಾಳೆ ಅಂತಕ್ಕಂಥ ಕಥೆ ಇದೆ. ಈ ಕಥೆಯನ್ನ ಹೇಳ್ತಾ ಸೀತಾಮಾತೆಯು ಕೂಡ ಹೇಳ್ತಾಳೆ, ನನಗೂ ಚಿಕ್ಕವಳಿದ್ದಾಗ ಈ ಕಥೆಯನ್ನ ಕೇಳಿದಾಗ ಗೌತಮರ ಮೇಲೆ ತುಂಬಾ ಸಿಟ್ಟು ಬಂದಿತ್ತು. ತಮ್ಮ ಹೆಂಡತಿಗೆ ಇಂತಹ ಒಂದು ಶಾಪವನ್ನು ಕೊಟ್ರು. ನಿಜವಾಗಿ ಹೆಂಡತಿಗೆ ಕೊಟ್ಟಿದ್ದಲ್ಲ ಅದು ಶಾಪ, ಅದು ಇಂದ್ರನಿಗೆ ಕೊಡಬೇಕಾಗಿರ್ತಕ್ಕಂಥ ಶಾಪ. ಗ ಈ ಅಹಲ್ಯೆ ಅಡ್ಡ ಬಂದು ತನ್ನ ಮೇಲೆ, ಅದು ಲೋಕ ಕಲ್ಯಾಣಕ್ಕಾಗಿ ತನ್ನ ಮೇಲೆ ಅದನ್ನ ತೆಗೆದುಕೊಂಡಿರ್ತಾಳೆ. ಇದು ಯಾರಿಗೂ ಒಳ ಅರ್ಥಗಳು ಯಾರಿಗೂ ಗೊತ್ತಿರೋದಿಲ್ಲ. ಸೀತೆಗೂ ಕೂಡ ನಾನು ಚಿಕ್ಕವಳು ಇದ್ದಾಗ ಈ ಕಥೆನ ಕೇಳಿದಾಗ ಗೌತಮರ ಮೇಲೆ ತುಂಬಾ ಕೋಪ ಬಂದಿತ್ತು ಅಂತ ಹೇಳಿ ಹೇಳ್ತಾಳೆ. ಹೀಗೆ ಅದು ತನಗೆ ಹೇಗ್ ಗೊತ್ತಾಯ್ತು ಅಂತಂದ್ರೆ, ಈ ಗೌತಮರ ಮಗ ಜನಕ ಮಹಾರಾಜರ ಆಸ್ಥಾನದ ಪುರೋಹಿತನಾಗಿರ್ತಾನೆ. ಗೌತಮರ ಮಗ ಜನಕ ಮಹಾರಾಜರ ಆಶ್ರಮದ ಆಸ್ಥಾನದ ಒಂದು ಪುರೋಹಿತನಾಗಿರ್ತಾನೆ. ಅವನು ಸದಾ ದುಃಖದಲ್ಲಿರ್ತಾನಂತೆ. ಸೀತೆ ನೋಡ್ತಾ ಇರ್ತಾಳೆ, ಯಾಕೆ ಈ ಮನುಷ್ಯ ಯಾವಾಗ್ಲೂ ದುಃಖದಲ್ಲಿ ಇರ್ತಾನೆ, ಒಂದು ದೊಡ್ಡ ಒಂದು ಸ್ಥಿತಿಯಲ್ಲಿ ಇದ್ದಾನೆ, ಒಳ್ಳೆಯ ಪುರೋಹಿತನಾಗಿದ್ದಾನೆ, ಇವನಿಗೆ ಏನು ತೊಂದರೆ ಇರಬೇಕು ಅಂತ ಹೇಳಿ ಅವನನ್ನ ಒಂದ್ಸರಿ ಕೇಳ್ತಾಳಂತೆ. ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ದುರಂತ ನಡೆದು ಹೋಗಿದೆ, ಹೀಗಾಗಿ ನಾನು ಯಾವಾಗ್ಲೂ ದುಃಖದಿಂದ ಇರ್ತೀನಿ ಅಂತ ಹೇಳಿ ಹೇಳ್ತಾನೆ. ಹಾಗೆ ಮತ್ತೆ ಜನಕ ಬಾಬಾ ಏನು ಆ ವೃತ್ತಾಂತ ಅನ್ನೋದನ್ನ ಅವ್ನು ಹೇಳೋದಿಲ್ಲ, ಏನು ಆ ದುರಂತ ಅಂತಕ್ಕಂಥದ್ದನ್ನ ಅವ್ನು ಹೇಳೋದಿಲ್ಲ. ಜನಕ ಬಾಬಾ ಅವರನ್ನ ಕೇಳ್ತಾರೆ. ಅವರು ಕೂಡ ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ವಿಷಯವನ್ನ ಮುಂದಕ್ಕೆ ಹಾಕ್ತಾರೆ. ಹೀಗೆ ಅವಳಿಗೆ ಸಮಾಧಾನವಾಗದೇನೆ ಒಂದ್ಸರಿ ನೇರವಾಗಿ ಗೌತಮ ಋಷಿಗಳನ್ನೇ ಕೇಳ್ತಾಳೆ. ಯಾಕೆ ಋಷಿಗಳೇ, ನಿಮ್ಮ ಮಗನೂ ದುಃಖದಲ್ಲಿ ಇರ್ತಾನೆ, ನೀವು ಕೂಡ ದುಃಖದಲ್ಲಿದ್ದೀರಿ, ಇದಕ್ಕೆ ಕಾರಣ ಏನು ಅಂತ ಹೇಳಿ ಅಂದಾಗ ಅವ್ರು ಹೇಳ್ತಾರೆ, ಗೌತಮರು ಹೇಳ್ತಾರಂತೆ, ನನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ತಪ್ಪು ಮಾಡಿದ್ದೇನೆ, ತಪ್ಪು ಸಂಭವಿಸಿದೆ, ಆ ತಪ್ಪನ್ನ ನಾನೇ ಮಾಡಿದ್ದೇನೆ, ಅದರಿಂದ ಹೊರ ಬರ್ಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ. ಆಗಲೂ ಕೂಡ ಆ ತಪ್ಪು ಏನು ಅನ್ನೋದನ್ನ ಅವರು ಹೇಳೋದಿಲ್ಲ. ಆಗ ಜನಕ ಬಾಬಾ ಹೇಳ್ತಾರಂತೆ, ಹೀಗೆ ಇಂದ್ರ ಒಂದು ದಿವಸ ಇವ್ರ ಆಶ್ರಮಕ್ಕೆ ಬಂದಿರ್ತಾನೆ, ಅಹಲ್ಯೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರ್ತಾನೆ. ಬಂದು ಹೋಗುವಾಗ ಇವರು ಅಪಾರ್ಥ ಮಾಡಿಕೊಂಡು ಇಂದ್ರನಿಗೆ ಶಾಪ ಕೊಡ್ಲಿಕ್ಕೆ ಬರ್ತಾರೆ. ಆಗ ಅಹಲ್ಯ ಅಡ್ಡ ಬಂದ್ಬಿಡ್ತಾಳೆ. ಆ ಶಾಪ ಅವಳಿಗೆ ತಟ್ಟಿ ಅವಳು ಕಲ್ಲಾಗಿ ಹೋಗ್ತಾಳೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಆಗ ಇಂದ್ರನ ಮೇಲೆ ಅವಳಿಗೆ ಸಿಟ್ಟು ಬರುತ್ತೆ. ಹೀಗಾಗಿ ಇಂದ್ರನನ್ನೇ ಕೇಳ್ಬೇಕು ಅಂತ ಹೇಳಿ ಒಂದು ದಿವಸ ಏನ್ ಮಾಡ್ತಾಳಂತ, ಅವಳು ಧ್ಯಾನದಲ್ಲಿ ಕುಳಿತಾಗ ಇಂದ್ರನ ಸ್ವರ್ಗಲೋಕಕ್ಕೆ ಹೋಗ್ತಾಳಂತ. ಮಕ್ಕಳು ಕೇಳ್ತಾವೋ, ಅಮ್ಮ ನೀನು ಸ್ವರ್ಗಲೋಕಕ್ಕೆ ಹೋಗಿದ್ಯಾ ಅವಾಗ ಅಂತ ಹೇಳಿ. ಹೌದು ಹೋಗಿದ್ದೆ. ಹೇಗಂತಂದ್ರೆ ಧ್ಯಾನದಲ್ಲಿ ಕುಳಿತಾಗ ನಾನು ನಿದ್ರೆಯಲ್ಲಿ ಜಾರಿದ್ದೆ. ಆಗ ನಾನು ಇಂದ್ರಲೋಕದಲ್ಲಿ ಒಂದು ಕನಸು ನನಗೆ ಬಿದ್ದಿತ್ತು. ಆ ಕನಸಿನಲ್ಲಿ ನಾನು ಇಂದ್ರನ ಸ್ವರ್ಗಲೋಕಕ್ಕೆ ಹೋಗಿದ್ದೆ ಅಂತ ಹೇಳಿ ಹೋದಾಗ ಇಂದ್ರ ಬರಮಾಡಿಕೊಂಡು, ಬಾ ಮಗುವೆ, ನಿನಗೇನ್ ಕೇಳ್ಬೇಕಾಗಿದೆ, ಏನೋ ಕೇಳ್ಬೇಕಾಗಿದೆ, ನನಗೆ ಕೇಳು ಅಂತಂದಾಗ ಇಂದ್ರನಿಗೆ ನೇರವಾಗಿ ಕೇಳ್ತಾಳಂತವಳು, ಗೌತಮರ ವೇಷದಲ್ಲಿ ನೀನು ಯಾಕೆ ಹೋಗಿದ್ದೆ ಇಂದ್ರ, ನೀನು ಎದರ ಸಲುವಾಗಿ ಹೋಗಿದ್ದೆ, ಗೌತಮರ ವೇಷದಲ್ಲಿ ಗೌತಮರ ಆಶ್ರಮಕ್ಕೆ ನೀನ್ ಯಾಕೆ ಹೋಗಿದ್ದೆ ಅಂತ ಹೇಳಿ ಕೇಳ್ತಾಳಂತ. ಆಗ ಅವನು ಹೇಳ್ತಾನೆ, ಗೌತಮರ ವೇಷದಲ್ಲಿ ಅವರ ಆಶ್ರಮಕ್ಕೆ ಹೋಗಿದ್ದು ನಿಜ, ಅಹಲ್ಯೆಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಹೋಗಿರ್ತಕ್ಕಂಥ ಒಂದು ಉದ್ದೇಶ ಏನು ಅಂತಂದ್ರೆ, ಅಹಲ್ಯೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ. ಸಾಮಾನ್ಯವಾಗಿ ನಾವು ದೇವಾದಿ ದೇವತೆಗಳು ಆ ಕೆಲಸವನ್ನ ಮಾಡ್ತಾ ಇರ್ತೀವಿ. ಯಾಕಂತಂದ್ರೆ ಈ ಋಷಿಗಳಲ್ಲಿ ಉಳಿದಿರ್ತಕ್ಕಂಥ ಒಂದು ಅಪರಿಪೂರ್ಣತೆಯನ್ನ ಹೋಗಲಾಡಿಸಿ ಅವರನ್ನ ಒಂದು ಸ್ವರ್ಗಲೋಕಕ್ಕೆ ಅವರ ಪ್ರವೇಶವನ್ನ ಸುಗಮಗೊಳಿಸುವ ಸಲುವಾಗಿ ನಾವು ಈ ರೀತಿಯ ಕೆಲಸಗಳನ್ನ ಆಗಾಗ ಮಾಡ್ತಾ ಇರ್ತೀವಿ. ಹೀಗಾಗಿ ಅವಳನ್ನ ಪರೀಕ್ಷೆ ಮಾಡುವ ಸಲುವಾಗಿ, ಅವಳು ಎಷ್ಟರ ಮಟ್ಟಿಗೆ ಪರಿಪಕ್ವಳಾಗಿದ್ದಾಳೆ ಅಂತಕ್ಕಂಥದ್ದನ್ನ ತಿಳಿಸುವ ಸಲುವಾಗಿ ನಾನು ಹೋಗಿದ್ದೆ ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ಇವರ ಸಾಧನೆಯನ್ನ
ಈ ಮನುಷ್ಯರ ಉನ್ನತ ಸಾಧನೆಯನ್ನ ಪ್ರಪಂಚಕ್ಕೆ ತೋರಿಸಬೇಕು ಅಂತ ಹೇಳಿ ಅವರನ್ನ ಪರೀಕ್ಷೆ ಮಾಡ್ತೀವಿ. ಅವ್ರಿಗೆ ಬೇರೆ ಬೇರೆ ಚಾಲೆಂಜಸ್ ಗಳನ್ನ ಕೊಡೋದ್ರ ಮುಖಾಂತರ ನಾವು ಪರೀಕ್ಷಿಸಿ ಅವರ ಸಾಮರ್ಥ್ಯವನ್ನ ಸಮಾಜಕ್ಕೆ ತೋರಿಸ್ಲಿಕ್ಕೆ ಈ ರೀತಿ ಮಾಡ್ತಾ ಇರ್ತೀವಿ. ಹಾಗೆ ನಾನು ಹೋಗಿದ್ದೆ. ಆದ್ರೆ ನಿಜವಾಗಿ ನಡೆದಿದ್ದು ಏನು ಅನ್ನೋದನ್ನ ನಾನೀಗ ನಿನ್ನ ಮುಂದೆ ಹೇಳ್ತೀನಿ ಅಂತ ಹೇಳಿ ಹೇಳ್ತಾರೆ. ಏನು ಅಂತಂದ್ರೆ, ನಾನು ಅಹಲ್ಯೆಯನ್ನು ಪರೀಕ್ಷಿಸಲು ಹೋಗಿದ್ದು ನಿಜ. ಆದ್ರೆ ಅಹಲ್ಯೆ ನನ್ನನ್ನ ಗುರುತಿಸಿದಳು. ಹ್ಮ್ ಗಂಡನ ವೇಷದಲ್ಲಿ ಹೋಗಿರ್ತಕ್ಕಂಥ ಇಂದ್ರನನ್ನ ಅವಳು ಗುರುತಿಸ್ತಾಳ. ತನ್ನ ಧ್ಯಾನ ಶಕ್ತಿಯಿಂದ, ತನ್ನ ತಪಸ್ಸಿನ ಶಕ್ತಿಯಿಂದ ಅವನನ್ನ ಗುರುತಿಸಿ, ನನ್ನ ಗಂಡನ ವೇಷದಲ್ಲಿ ನೀನೇಕೆ ಬಂದೆ ಇಂದ್ರ? ಆ ನಿನ್ನನ್ನು ಗುರುತಿಸುವುದಿಲ್ಲ ಅಂತ ತಿಳ್ಕೊಂಡಿಯೋ ಹೇಗೆ? ನೀನ್ ಯಾಕೆ ಬಂದಿದ್ಯಾ? ಅಂತ ಹೇಳಿ ಹೇಳ್ತಾ, ಆಗ ನಿನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಕೇವಲ ಅವಳ ಅವಳ ಗ್ರಹಿಕೆಯನ್ನ ಪರೀಕ್ಷಿಸ್ಲಿಕ್ಕೆ, ಅವಳು ಸತ್ಯವನ್ನು ಗ್ರಹಿಸುವವಳೆ, ಸತ್ಯವನ್ನ ಕಂಡು ಹಿಡಿತಾಳೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋ ಸಲುವಾಗಿ ನಾನು ಬಂದಿದ್ದೀನಿ ಅಂತ ಹೇಳ್ದೆ. ಅವಳು ನನ್ನನ್ನು ಗುರ್ತು ಹಿಡಿದ್ಲು. ಆಯ್ತು, ನನ್ನ ಪರೀಕ್ಷೆ ಮುಗಿಯಿತು, ಇನ್ನೇನು ನಾನು ಹೋಗ್ಬೇಕು ಅನ್ನುವಷ್ಟರಲ್ಲಿ ಗೌತಮರು ಆಶ್ರಮಕ್ಕೆ ಬರ್ತಾರೆ. ಆಗ ಏನೊಂದನ್ನು ವಿಚಾರಿಸಿದೆ, ಏನು ನಡೆದಿದೆ ಅನ್ನೋದನ್ನ ವಿಚಾರಿಸದೆ ಅವರು ಅಪಾರ್ಥ ಮಾಡ್ಕೊಂಡು, ನಮ್ಮಿಬ್ಬರ ನಡುವೆ ಏನೋ ನಡೆಯಬಾರದ್ದು ನಡೆದಿದೆ ಅಂತಕ್ಕಂಥ ಒಂದು ಅಪಾರ್ಥವನ್ನ ಮಾಡಿಕೊಂಡು ನನಗೆ ಶಾಪ ಕೊಡ್ಲಿಕ್ಕೆ ಬಂದ್ರು. ಆಗ ಗೌತಮಿ ಅಂದ್ರೆ ಗೌತಮರ ಹೆಂಡತಿ ಅಹಲ್ಯ ನಡುವೆ ಬಂದು ಆ ಶಾಪವನ್ನ ತನ್ನ ಮೇಲೆ ತೆಗೆದುಕೊಂಡ್ಲು. ಆಗ ಅವಳು ಕಲ್ಲಾಗಿ ಪರಿವರ್ತನೆ ಆದ್ಲು ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ಒಂದು ವೇಳೆ ಇಂದ್ರನಿಗೆ ಈ ಶಾಪ ತಗಲ್ತು ಅಂತಂದ್ರೆ ಇಡೀ ಪ್ರಪಂಚ, ಇಡೀ ಭೂಮಂಡಲವೇ ತೊಂದರೆಗೆ ಒಳಗಾಗುತ್ತದೆ ಅಂತಕ್ಕಂಥ ಕಾರಣದಿಂದ ಅವಳು ಅಡ್ಡ ಬಂದು ಇಂದ್ರನಿಗೆ ತಟ್ಟಬೇಕಾಗಿರ್ತಕ್ಕಂಥ ಶಾಪವನ್ನ ತನ್ನ ಮೇಲೆ ತೆಗೆದುಕೊಳ್ತಾಳೆ. ಹಾಗಾಗಿ ಕಲ್ಲಾಗಿ ಬಿಟ್ಟು ಬಿಡ್ತಾಳಂತೆ. ಆಗ ಇಂದ್ರ ಹೇಳ್ತಾನಂತೆ ಅಹಲ್ಯೆಗೆ, ನೀನು ಸ್ವರ್ಗಲೋಕಕ್ಕೆ ಬರಬಹುದು. ನಿನ್ನ ಒಂದು ತ್ಯಾಗ ಎಂಥದು ಅನ್ನೋದು ನಮ್ಗೆಲ್ಲ ಗೊತ್ತಾಗಿದೆ. ನೀನು ಈಗ ನೇರವಾಗಿ ಸ್ವರ್ಗಕ್ಕೆ ಬರಬಹುದು, ಅಥವಾ ಇಲ್ಲೇನು ಉಳಿಬಹುದು ಅಂತಕ್ಕಂಥ ಆಯ್ಕೆಯನ್ನ ಕೊಟ್ಟಾಗ ಅವಳು, ನಾನು ಇಲ್ಲೇ ಉಳಿತೇನೆ, ನಾವಿಬ್ಬರೂ ಕೂಡಿಯೇ ನನ್ನ ಪತಿಯ ಜೊತೆಗೇನೆ ನಾನು ಸ್ವರ್ಗಲೋಕಕ್ಕೆ ಬರ್ತೀನಿ ಅಂತ ಹೇಳಿ ಗಂಡನ ಮೇಲಿನ ಪ್ರೀತಿಯನ್ನು ಕೂಡ ಅವಳು ಈ ರೀತಿ ಪ್ರಚುರಪಡಿಸ್ತಾಳೆ. ಆದ್ರೆ ಹೋಗುವಾಗ ಗೌತಮರಿಗೆ ಹೇಳ್ತಾನಂತೆ ಇಂದ್ರದೇವ, ಗೌತಮರಿಗೆ ಈಗಾಗ್ಲೇ ಅವರ ತಪ್ಪಿನ ಅರಿವಾಗಿರುತ್ತೆ, ತುಂಬಾ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಹಾಗೆ ಹೋಗುವಾಗ ಇಂದ್ರದೇವ ಹೇಳ್ತಾನಂತೆ, ನಿನ್ನ ಹೆಂಡತಿ ಎಷ್ಟು ಪರಿಶುದ್ಧಳು ಎನ್ನುವುದನ್ನ ಪ್ರಪಂಚಕ್ಕೆ ತೋರಿಸಲಿಕ್ಕೆ ನಾನು ಬಂದಿದ್ದೆ, ತೋರಿಸಬೇಕಾಗಿತ್ತು. ಹಾಗಾಗಿ ನಾನು ಈ ಸವಾಲನ್ನ ಒಡ್ಡಿ ನಾನು ಇಲ್ಲಿಗೆ ಬಂದಿದ್ದೆ. ಆದ್ರೆ ನೀನು ನಿನ್ನ ಕೋಪವನ್ನು ಇನ್ನೂ ತ್ಯಜಿಸಿಲ್ಲ, ನಿನ್ನಲ್ಲಿರ್ತಕ್ಕಂತಹ ಸಂಶಯ ಪ್ರವೃತ್ತಿ ಇನ್ನೂ ಮುಕ್ತವಾಗಿಲ್ಲ, ನೀನು ಸಾಧಿಸಬೇಕಾಗಿರೋದು ಇನ್ನೂ ಬಹಳಷ್ಟಿದೆ. ಇಷ್ಟೆಲ್ಲ ಧ್ಯಾನವನ್ನ, ಇಷ್ಟೆಲ್ಲ ತಪಸ್ಸನ್ನು ಮಾಡಿದ್ರು ನಿನ್ನ ಕೋಪವನ್ನು ನೀನು ತ್ಯಜಿಸಿಲ್ಲ, ನಿನ್ನಲ್ಲಿರ್ತಕ್ಕಂಥ ಸಂಶಯ ಪ್ರವೃತ್ತಿಯನ್ನ ನೀನು ತ್ಯಜಿಸಿಲ್ಲ, ಏನು ನಡೆಯಿತು ಅನ್ನೋದನ್ನ ತಿಳಿದುಕೊಳ್ಳುವ ಒಂದು ವ್ಯವಧಾನವೂ ನಿನಗೆ ಇರ್ಲಿಲ್ಲ. ಹೀಗಾಗಿ ನೀನು ಇನ್ನೂ ಸಾಧಿಸಬೇಕಾಗಿರೋದು ಬಹಳಷ್ಟಿದೆ ಅಂತ ಹೇಳಿ ಅವನು ಹೊರಟು ಹೋಗ್ತಾನೆ. ಹೀಗೆ ಅವರ ಕತೆ ಈ ರೀತಿಯಾಗಿ ನಡೆಯುತ್ತೆ. ಇದು ಇದುವರೆಗೂ ಗೊತ್ತಿಲ್ಲ, ಏನು ವೃತ್ತಾಂತ ನಡೆಯಿತು ಅನ್ನೋದು ಗೊತ್ತಿಲ್ಲ. ಕೇವಲ ಗೌತಮ ಋಷಿಗಳು ಹೆಂಡತಿಗೆ ಶಾಪ ಕೊಟ್ರು, ಅವಳು ಕಲ್ಲಾದ್ಲು, ರಾಮ ಬಂದು ಅವಳ ಶಾಪ ವಿಮುಕ್ತಿಯನ್ನ ಮಾಡ್ದ, ಅವಳು ಮತ್ತೆ ಮೊದಲಿನ ಒಂದು ರೂಪವನ್ನ ತೆಗೆದುಕೊಂಡ್ಲು ಅಂತಕ್ಕಂಥದ್ದು ಮಾತ್ರ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಈ ಪುಸ್ತಕದಲ್ಲಿ, ಈ ಸೀತಾಯಣ ಪುಸ್ತಕದಲ್ಲಿ ಈ ಎಲ್ಲಾ ಕಥೆಗಳು ನಿಜವಾಗಿ ಏನು ನಡೆಯಿತು ಅಂತಕ್ಕಂಥ ಸಂಗತಿಗಳೆಲ್ಲ ನಮಗೂ ಗೊತ್ತಾಗ್ತಾ ಇದೆ. ಇಡೀ ಸಮಾಜಕ್ಕೆ ಇದು ಗೊತ್ತಾಗ್ತಾ ಇದೆ. ಇದು ಗೌತಮ ಋಷಿ ಹೀಗೇಕೆ ಮಾಡಿದ್ರು ಅಂತಕ್ಕಂಥದ್ದು ನಮಗೆಲ್ಲರಿಗೂ ಅನಿಸ್ತಾ ಇತ್ತು. ಎಷ್ಟು ಮಹಿಳೆಗೆ ಅಂತಂದ್ರೆ ಎಷ್ಟು ತುಚ್ಛವಾಗಿ ಇವರು ನೋಡ್ಕೊಳ್ತಾರೆ, ಏನ್ ನಡೀತು ಅನ್ನೋದನ್ನ ಅವರು ವಿಚಾರಿಸ್ಲಿಲ್ಲ ಅಂತಕ್ಕಂಥ ಭಾವನೆ ನಮಗೂ ಬರ್ತಾ ಇತ್ತು. ಆದ್ರೆ ಈಗ ನಿಜ ಏನು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಅಷ್ಟೇ ಅಲ್ಲ, ಅಹಲ್ಯೆಯ ಒಂದು ತ್ಯಾಗ ಎಂಥದು. ಅವಳು ಪ್ರಕೃತಿಗಾಗಿ, ಈ ಭೂಮಂಡಲಕ್ಕಾಗಿ ಎಂಥ ತ್ಯಾಗವನ್ನ ಮಾಡಿದ್ಲು. ಒಂದು ವೇಳೆ ತನ್ನ ಗಂಡನ ಒಂದು ಶಾಪ ಇಂದ್ರನಿಗೆ ಇಂದ್ರನಿಗೆ ತಟ್ಟಿದ್ದೇ ಆಗಿದ್ರೆ ಪ್ರಪಂಚದಲ್ಲಿ ಎಲ್ಲೋಲ ಕಲ್ಲೋಲ ಆಗ್ತಾ ಇತ್ತು, ಭೂಮಿಯ ಮೇಲೆ ಬಹಳಷ್ಟು ತೊಂದರೆಗಳು ಆಗ್ತಾ ಇದ್ವು. ಹೀಗಾಗಿ ಆ ಒಂದು ತಪ್ಪನ್ನ, ಆ ಒಂದು ಶಾಪವನ್ನ ತನ್ನ ಮೇಲೆ ತೆಗೆದುಕೊಂಡು ಕಲ್ಲಾಗಿ ಎಷ್ಟು ದಿವಸ ಅವಳು ಇದ್ಲು ಅಂತಕ್ಕಂಥದ್ದು. ಆಮೇಲೆ ಸೃಷ್ಟಿಯ ಮೇಲಿನ ಪ್ರೇಮಕ್ಕಾಗಿ ಅಹಲ್ಯೆ ಮಾಡಿರ್ತಕ್ಕಂಥ
ಹೇಳ್ತಕ್ಕಂಥ ಒಂದು ತ್ಯಾಗವನ್ನ ನಾವಿಲ್ಲಿ ಗಮನಿಸಬೇಕು. ಅವಳ ತ್ಯಾಗಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಈ ಘಟನೆ ಆದ ಮೇಲೆ ಇಂದ್ರದೇವರು ಅವಳನ್ನ ನೇರವಾಗಿ ಸ್ವರ್ಗಕ್ಕೆ ಬರ್ಲಿಕ್ಕೆ ಆಹ್ವಾನ ಮಾಡ್ತಾನೆ. ಆಗ ಅದನ್ನೂ ಕೂಡ ಅವಳು ಸ್ವೀಕರಿಸೋದಿಲ್ಲ. ನಾನು ನನ್ನ ಗಂಡನ ಜೊತೆ ನಾವಿಬ್ಬರು ಕೂಡಿನೇ ಸ್ವರ್ಗಲೋಕಕ್ಕೆ ಬರ್ತೀವಿ ಅಂತ ಹೇಳಿ ಗಂಡನ ಮೇಲಿನ ಪ್ರೀತಿಯನ್ನು ಕೂಡ ಅವಳು ಪ್ರಚುರಪಡಿಸ್ತಾಳೆ. ಹೀಗೆ ಅವಳ ಒಂದು ತ್ಯಾಗ, ಅವಳ ಒಂದು ಗುಣ ಏನು ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ಗೊತ್ತಾಗತ್ತೆ. ಅಷ್ಟೇ ಅಲ್ಲ, ಎಲ್ಲ ವಿಷಯಗಳು ನಾವು ಧ್ಯಾನಿಗಳಾಗಿರ್ತಕ್ಕಂಥ ನಾವು ಧ್ಯಾನದ ಮುಖಾಂತರ ಧ್ಯಾನದ ಶಕ್ತಿ ಏನು, ಧ್ಯಾನದ ಮುಖಾಂತರ ಎಷ್ಟೆಲ್ಲ ಸಾಧನೆಯನ್ನ ನಾವು ಮಾಡಬೇಕು ಅಂತಕ್ಕಂಥ ಸಂಗತಿಗಳೆಲ್ಲ ನಮ್ಗಿಲ್ಲಿ ಗೊತ್ತಾಗ್ತವೆ. ಹೀಗೆ ಆ ಸೋಮ ಕೂಡ ಈ ಕಥೆಗಳನ್ನ ಸೀತಾ ಮಾತೆಯ ಜೊತೆಗೆ ಇರ್ತಾಳೆ, ಮಕ್ಕಳಿಗೆ ಹೇಳ್ತಕ್ಕಂಥ ಈ ಕಥೆಗಳನ್ನೆಲ್ಲ ಕೇಳ್ತಾ ಇರ್ತಾಳೆ. ಆಗ ಅವಳು ಅಂತಾಳೆ, ಅಮ್ಮ, ಹೆಣ್ಣು ಮಕ್ಕಳೇ ಏಕೆ ಇಷ್ಟು ಕಷ್ಟವನ್ನ ಅನುಭವಿಸ್ಬೇಕು, ಇಷ್ಟೇಕೆ ದುಃಖವನ್ನ ಅನುಭವಿಸ್ಬೇಕು? ನೀನು ನನ್ನ ಮಾತೆ, ನೀನು ಮಹಾ ದೇವತೆ ಆಗಿದ್ದೀಯ, ಆದ್ರೂ ಕೂಡ ನೀನು ಇಂಥ ಕಷ್ಟದ ಮೂಲಕ ಸಾಗಿ ಬಂದಿದ್ದೀಯಾ, ನೀನು ಮಹಾರಾಣಿ, ಆದ್ರೂ ಕೂಡ ಇಷ್ಟೇಕೆ ನೀನು ಕಷ್ಟಗಳನ್ನ ಅನುಭವಿಸ್ಬೇಕು ಅಂದಾಗ ಸೀತಾಮಾತೆ ಹೇಳ್ತಾಳೆ, ನಾನು ಮಹಾರಾಣಿ ಇದ್ದಿದ್ದೇನೋ ನಿಜ, ಆದರೆ ನಾನು ಅದಕ್ಕಾಗಿ ಬಂದಿಲ್ಲ, ಮಹಾರಾಣಿಯಾಗಿ ಅನುಭವಿಸ್ಲಿಕ್ಕೆ ನಾನಿಲ್ಲಿ ಬಂದಿಲ್ಲ. ನಾನು ಜನ್ಮ ತೆಗೆದುಕೊಂಡದ್ದು ವಸುಂಧರಾ ಮಾತೆಗೆ ಸಾಂತ್ವನ ನೀಡುವಕ್ಕಾಗಿ, ವಸುಂಧರಾ ಮಾತೆಯ ತೋಳುಗಳನ್ನ, ಅವಳ ಮಡಿಲನ್ನ ನಾನು ಆಯ್ಕೆ ಮಾಡಿಕೊಂಡು ಬಂದಿದ್ದೇನೆ. ಅವಳಿಗೆ ಸಾಂತ್ವನ ನೀಡಬೇಕಾಗಿರ್ತಕ್ಕಂಥದ್ದು ನನ್ನ ಮೊದಲ ಆದ್ಯತೆ. ಪ್ರೀತಿ ಹಂಚಬೇಕಾಗಿರ್ತಕ್ಕಂಥದ್ದು, ಜಗತ್ತಿಗೆ ಒಂದು ಮಾದರಿಯನ್ನ ನಿರ್ಮಿಸಬೇಕಾಗಿರ್ತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ. ಅದು ನನ್ನ ಮೊದಲ ಆದ್ಯತೆ ಆಗಿದೆ ಅಂತ ಹೇಳ್ತಾಳೆ. ಹೀಗೆ ಸೋಮ, ನಾನು ಈ ಜಗತ್ತಿಗೆ ಕೆಲವೊಮ್ಮೆ ದೃಶ್ಯವಾಗಿ, ಕೆಲವೊಮ್ಮೆ ಅದೃಶ್ಯವಾಗಿ ಮತ್ತೆ ಮತ್ತೆ ಬರುತ್ತಲೇ ಇರುತ್ತೇನೆ. ಸದ್ದಿಲ್ಲದೆ ನನ್ನ ಕೆಲಸಗಳನ್ನ ಮಾಡುತ್ತಾ ಅಜ್ಞಾನವನ್ನು, ಭೂಮಾತೆಯ ಮತ್ತು ಎಲ್ಲಾ ಜೀವಿಗಳ ಪ್ರೀತಿಯನ್ನು ಮರಳಿ ತರುತ್ತೇನೆ. ಇದಕ್ಕಾಗಿಯೇ ನಾನು ಬಂದಿದ್ದೇನೆ ಅಂತ ಹೇಳಿ ಹೇಳ್ತಾಳೆ. ಹೀಗೆ ಹಲವಾರು ಕಥೆಗಳನ್ನ ಹೇಳ್ತಾ ಮಕ್ಕಳಲ್ಲಿ ನೀತಿಯನ್ನ ಮೂಡಿಸ್ತಾ, ಈ ಕಥೆಯಿಂದ ನಿಮ್ಗೇನ್ ಗೊತ್ತಾಯ್ತು ಅಂತ ಹೇಳಿ ಲವಕುಶರಿಗೆ ಕೇಳಿದಾಗ ಲವ ಹೇಳ್ತಾನಂತೆ, ಕೋಪವು ತುಂಬಾ ದುಃಖಕ್ಕೆ ಕಾರಣವಾಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಆಮೇಲೆ ಗೌತಮ ಋಷಿಗಳು ಅಷ್ಟೊಂದು ದೊಡ್ಡ ತಪಸ್ವಿಗಳಾಗಿದ್ರು ಕೂಡ ಆ ಮಹಾನ್ ಸ್ತ್ರೀ ಆಗಿರ್ತಕ್ಕಂಥ ತಮ್ಮ ಹೆಂಡತಿಯ ಮೇಲೆ ಅವರು ವಿಶ್ವಾಸವನ್ನ ಇಡಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹೀಗೆ ಮಾತೆ ಹೇಳ್ತಾಳೆ, ನೀವಿಬ್ಬರು ತಿಳ್ಕೊಂಡಿರೋದು ಸರಿಯಾಗಿನೇ ಇದೆ. ವಿಶ್ವಾಸ ಇಲ್ಲದೆ ಪ್ರೀತಿ ಇಲ್ಲ, ಪ್ರೀತಿ ಇಲ್ಲದೆ ಒಳ್ಳೆಯತನವಿಲ್ಲ, ಒಳ್ಳೆಯತನ ಇಲ್ದೇನೆ ಧರ್ಮವಿಲ್ಲ, ಪ್ರೀತಿಯು ಎಲ್ಲದರ ಅಡಿಪಾಯವಾಗಿದೆ. ಎಷ್ಟು ಮಹಾನ್ ತಪಸ್ಸು ಮಾಡಿದ್ರು ಕೂಡ ಅವರ ಹೃದಯದಲ್ಲಿ ಪ್ರೀತಿ ಅರಳಲಿಲ್ಲ ಅಂತಂದ್ರೆ ಆ ತಪಸ್ಸಿಗೆ ಯಾವ ಅರ್ಥನೂ ಇಲ್ಲ ಅಂತಕ್ಕಂಥ ಮಾತನ್ನ ಸೀತಾಮಾತೆ ಇಲ್ಲಿ ಹೇಳ್ತಾಳೆ. ಇಂಥ ಒಳ್ಳೊಳ್ಳೆಯ ಮೌಲ್ಯಗಳನ್ನ ಇಡೀ ಜಗತ್ತಿಗೆ, ಮಕ್ಕಳಿಗೆ ಹೇಳುವ ನೆಪದಲ್ಲಿ ಇಡೀ ಜಗತ್ತಿಗೆ, ನಮಗೆಲ್ಲರಿಗೂ ಪಾಠಗಳನ್ನ ಸೀತಾಮಾತೆ ಒಂದೊಂದಾಗಿ ತಿಳಿಸ್ತಾ ಇದ್ದಾಳೆ. ಸೊ ಇಲ್ಲಿಗೆ ಈ ಲವಕುಶರ ಶಿಕ್ಷಣದ ಒಂದು ಅಧ್ಯಾಯ ಮುಕ್ತಾಯ ಆಗತ್ತೆ. ನಾವು ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಇದುವರೆಗೆ ಪೇಷನ್ಸ್ಲಿಂದ ಕೇಳಿರ್ತಕ್ಕಂಥ ತಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ಧ್ಯಾನಕ್ಕೆ ಸಿದ್ಧರಾಗೋಣ. ಯಾವುದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಮೇಡಮ್, ನಿಮ್ದು ಯೂಟ್ಯೂಬ್ ಅಡ್ರೆಸ್ ಏನು? ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ, ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸಿಕೊಳ್ಳಿ. ಕನ್ನಡಕವನ್ನ ತೆಗೆಯಿರಿ, ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ, ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ
ಮಂದಿರದಲ್ಲಿ ಸ್ಮರಿಸುತ್ತ ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಇಲ್ಲ ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸುತ್ತ ಇಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನೇ ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೊತ್ತಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಯಾವಾಗ ನಮ್ಮ ಗಮನ ಉಸಿರಿನ ಮೇಲೆ ಇರುತ್ತೋ ಆಗ ಆಲೋಚನೆಗಳು ಶೂನ್ಯವಾಗ್ತವೆ, ಮನಸ್ಸು ಪ್ರಶಾಂತವಾಗುತ್ತೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸವನ್ನ ಮಾಡಿ ಮಾಸ್ಟರ್ಸ್. ನಮ್ಮ ಉಸಿರೇ ನಮ್ಮ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗಮ್ಯದೆಡೆಗೆ, ನಮ್ಮ ಗುರಿಯೆಡೆಗೆ ನಿರಂತರ ಪಯಣ ಸಾಗಲಿ ಮಾಸ್ಟರ್ಸ್. ನಮ್ಮ ಗುರಿ, ನಮ್ಮ ಗಮ್ಯ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಆ ಪರಮಾತ್ಮನೊಂದಿಗೆ, ಆ ಪರಮ ಪುರುಷನೊಂದಿಗೆ, ಪರಮಶಕ್ತಿಯೊಂದಿಗೆ ಒಂದಾಗುವ ನಿರಂತರ ಕನಸು ನನಸಾಗಲಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ ಮಾಸ್ಟರ್ಸ್. ಜೀರುಂಡೆ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು, ಸೂಕ್ಷ್ಮ ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ.
ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ಳುತ್ತೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾಚಕ್ರ ಜಾಗೃತ ಆಗುತ್ತೆ. ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗೆ ಕಾಣಸಿಗುತ್ತವೆ ಮಾಸ್ಟರ್ಸ್. ಅನುಭವಿಸಿ. ಆಳವಾದ ಧ್ಯಾನದ ಆಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ, ಅನುಭವಿಸಿ, ಆಹ್ಲಾದಿಸಿ.
ಹ್ಮ್. ಹ್ಮ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. Ten seconds. Five, four, three,
2 1 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಳ್ಳಿ ಮಾಸ್ಟರ್ಸ್. ಕೈ ಬೆರಳುಗಳನ್ನ ಕಣ್ಮೇಲೆ ಇಟ್ಕೊಳ್ಳಿ. 5 seconds. 5 4 3 2 1 0. ನಿಧಾನವಾಗಿ ಕಣ್ಣಿನ ಮೇಲಿನ ಕೈಗಳನ್ನ ತೆಗೆಯಿರಿ ಮಾಸ್ಟರ್ಸ್. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ. ನಮಸ್ಕಾರ ಮೇಡಮ್. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತೀರಿ ಮಾಡ್ಕೊಳ್ರಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹೇಳ್ರಿ ಮೇಡಮ್. ಮೇಡಮ್ ನಮಸ್ಕಾರ. ಎಲ್ಲ ನಮ್ಮ ಹಿರಿಯ ಮಾಸ್ಟರ್ಸ್ಗೆಲ್ಲ ನಮಸ್ಕಾರಗಳನ್ನ ತಿಳಿಸುತ್ತೆ. ಮೇಡಮ್ ಇವತ್ತು ಸ್ವಾಧ್ಯಾಯ ಬಹಳ ಚೆನ್ನಾಗಿತ್ತು. ಚೆನ್ನಾಗಿತ್ರಿ ಮೇಡಮ್. ಗೌತಮಿ ಮತ್ತೆ ಅಲ್ಲಮ್ಮ ಮತ್ತೆ ಗೌತಮಿ ಅವರದ ಅವೆಲ್ಲ ನೋಡ್ರಿ ಕಥೆಗಳು ಕರೆಕ್ಟ್ ಏನು ಅನ್ನೋದು ಈಗ ಗೊತ್ತಾಗ್ತದೆ. ಇನ್ನೇ ಒಂದೊಂದ್ಸರಿ ಇವೆಲ್ಲ ಸ್ವಲ್ಪ ಕನ್ನಡ ಆಪ್ಷನಲ್ದವ್ರಿಗೆ ಅಲ್ಲಲ್ಲಿ ಇವು ಕಥೆಗಳು ಸ್ವಲ್ಪ ಗೊತ್ತಿರ್ತಾವ. ನಮಗೆಲ್ಲ ಅಷ್ಟು ಇದು ಇರಂಗಿಲ್ಲ. ಹಿಂಗಾಗಿ ಒಳಗಿನ ಇದು ಎಲ್ಲ ಗೊತ್ತಾಗ್ಲಿಕ್ಕತ್ತವ್ರ ಮೇಡಮ್. ಭಾಳ ಚಂದ. ಏನ್ರಿ ಮೇಡಮ್? ನಿಮ್ದು ಯಾವ್ದು ಸಬ್ಜೆಕ್ಟ್ ಇತ್ತು? ನಂದು ಎಕನಾಮಿಕ್ಸ್ ರೀ ಮೇಡಮ್. ಎಕನಾಮಿಕ್ಸ್ ಏನ್ರಿ? ನಾ ಮೈನರ್ ಕನ್ನಡ. ಅವಾಗೆಲ್ಲ BA ದೊಳಗ ಮೇಜರ್ ಮೈನರ್ ಇರ್ತಿದ್ವಲ್ಲ. ಮೇಜರ್ ಎಕನಾಮಿಕ್ಸ್, ಮೈನರ್ ಕನ್ನಡ. ಕನ್ನಡನು ನಂದು ಚೆನ್ನಾಗಿದೆ. ನಮ್ಮ ಅಕ್ಕ ಕನ್ನಡ ಪ್ರೊಫೆಸರ್. ಹಿಂಗಾಗಿ ಸ್ವಲ್ಪ ಕನ್ನಡನು ಚೆನ್ನಾಗಿದೆ. ಚೆನ್ನಾಗಾಯ್ತು. ಸ್ವಾಧ್ಯಾಯ ಬಹಳ ತುಂಬಾ ಚೆನ್ನಾಗಾಯ್ತು. ಆಮೇಲೆ ಅವರು ಚಟವಾಲಿ ಬಾಬಾ ನೀವು ನಮ್ಮ ಗುರುಗಳು ಅಂತ ಡೈಲಿ ಹೇಳ್ತೀರಲ್ಲ, ಅವರು ಯಾರು ಅಂತ ನನ್ಗೆ ಗೊತ್ತಿಲ್ಲ. ಅವರು ಕ್ರಿಯಾಯೋಗದ ಗುರುಗಳ್ರಿ ಮೇಡಮ್. ಅವರು ಕ್ರಿಯಾಯೋಗ ಅವ್ರು ಹಿಮಾಲಯದೊಳಗ ಇರ್ತಿದ್ರು. ನಾನು ಕ್ರಿಯಾಯೋಗ ಏನ ಕಲ್ತನೆಲ್ಲ ನಾನು. ಅವರೇ ಮೇನ್ ಗುರುಗಳು. ಅವ್ರ ಶಿಷ್ಯರು ಹೈದ್ರಾಬಾದ್ಕ್ ಇದ್ದಾರ್ರಿ. ಒಬ್ರು ಡಾಕ್ಟರ್ ಅದಾರ್ರಿ. ರಮೇಶ್ ಸಿಂಗ್ ಚೌಹಾಣ್ ಅಂತ ಹೇಳಿ ಡಾಕ್ಟರ್ ಅದಾರ್ರಿ. ಅವ್ರು ಮತ್ತೆ ನಮ್ಗೆಲ್ಲಾ ಅವ್ರ ಅಂಡ್ರೊಳಗ್ ಕೆಲವ್ರೆಲ್ಲ ಇದು ಮಾಡಿ ಅವು 4 ಹಂತದ ನಮ್ ಕ್ಲಾಸಸ್ ಎಲ್ಲಾ ತಗೊಂಡ್ರಿ ಅವ್ರು. ಮೇನ್ ಬಾಬಾಜಿ ಇವ್ರೇ ರೀ. ಅವ್ರು ಈಗ ದೇಹ ತ್ಯಾಗ ಮಾಡ್ಯಾರ್ರಿ. ಈಗ ಇಲ್ರಿ ಅವ್ರು. ನನಗ ದರ್ಶನ ಆಗಿದ್ ಇವ್ರದೇ ರೀ. ದರ್ಶನ ಇವ್ರೇ ತಟ್ವಾಲಿ ಬಾಬಾನೇ ರೀ ನನಗ್ ದರ್ಶನ ಕೊಟ್ಟವ್ರು. ಅವ್ರು ವರ್ಷದ ಎಲ್ಲಾ ದಿವಸ ಹಿಮಾಲಯದೊಳಗೆ ಇರ್ತಿದ್ರಂತ್ರಿ ಅವ್ರು. ಹೌದ್ರಿ. ಸರಿ. ಅವ್ರಕ್ಕಿಂತ ದೊಡ್ಡವರು ಇಲ್ಲ. ಅವ್ರ ನೆಕ್ಸ್ಟ್ ಇದ್ದವ್ರು ಈಗಿರೋರು ರಮೇಶ್ ಸಿಂಗ್ ಚೌಹಾಣ್ ಅಂತ ಹೇಳಿ ನಮ್ಮ ಏಜ್ನವ್ರೆ ಅದಾರೆ. ಡಾಕ್ಟರ್ ಅದಾರ್ರಿ ಅವ್ರು. ಅವ್ರು ಕ್ಯಾನ್ಸರ್ ಸ್ಪೆಷಲಿಸ್ಟ್ ರೀ ಅವ್ರು. ಅವರು ಕ್ರಿಯಾಯೋಗದ್ ಹೇಳ್ತಾರೆ. ಕ್ರಿಯಾಯೋಗದ್ ಹೇಳ್ತಾರ. ಅವ್ರು ಒಳ್ಳೆ ದೊಡ್ಡ ಗುರುಗಳದಾರ್ರಿ. ಅವ್ರನ್ನು ತುಂಬಾ ಚೆನ್ನಾಗಿ ಇದು ಮಾಡ್ತಾರ. ಅವ್ರನ್ನು ಒಳ್ಳೆ ಅನುಭವ. ಆಮೇಲೆ ಇನ್ನೊಬ್ರ ಬಾಬಾ ಹೇಳ್ತೀರಲ್ಲ ನೀವು? ಅವ್ರಿಗೆ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ ಅಂತ ಅವ್ರಿಗೆ ಕರೀತಾರ್ರಿ ಮೇಡಮ್. ಅವ್ರಿಗೆ ಅಂತಾರ್ರಿ ಮೇಡಮ್. ಅದು ನನಗ್ ಹಂಗ ರೂಢಿ ಆಗ್ಬಿಟ್ಟದ. ಹಂಗಾಗಿ ಅವ್ರ ಹೆಸರು ಬಹಳ ದೊಡ್ಡದಲ್ಲ. ಅದು ಅದ್ರ ಜೊತೆಗೆ ಬಂದ್ಬಿಡ್ತದ್ರಿ. ಅದು ಯಾವತ್ತು ಬರೇ ಒಂದು ತಟ್ಟು ಸುತ್ತಗೊಳ್ತಿದ್ರು ಅವ್ರು ಇದಕ್ಕ. ಆಮೇಲೆ ಬರ್ಫ್ನೊಳಗೆಲ್ಲ ಮೇಲೆ ಇರ್ತಿದ್ರಂತ. ಅದಕ್ಕೆ ಬರ್ಫಾನಿ ಬಾಬಾ ಅಂತ ಕರಿತಿದ್ರಂತ ಅವ್ರು. ಅವ್ರಿಗೆ ಅವ್ರೆಲ್ಲ ಅವಧೂತರ್ರಿ ಮೇಡಮ್ ಅವ್ರು. ಅವಧೂತರ್ರಿ ಅವ್ರು. ಅವಧೂತ ಪರಂಪರೆ ಅವ್ರೆಲ್ಲ. ಕ್ರಿಯಾಯೋಗ ಹೆಂಗ ಅನಿಸ್ತದೆ ಮೇಡಮ್ ನಿಮಗೆ? ಚೆನ್ನಾಗಿದೆ ಮೇಡಮ್. ಕ್ರಿಯಾಯೋಗ ಚೆನ್ನಾಗಿದೆ. ಕ್ರಿಯಾಯೋಗದ ಅದೇ ಅವ್ರ ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರಂದ್ರೆ ಇವೆ ಚಕ್ರಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರ. ಅಲ್ಲಿ ಮಂತ್ರಗಳದಾವ್ರಿ. ಪ್ರತಿಯೊಂದು ಚಕ್ರವನ್ನ ಜಾಗೃತಗೊಳಿಸ್ತಕ್ಕಂತ ಮಂತ್ರಗಳದಾವ್. ಆ ಮಂತ್ರಗಳ ಪಠಿಸೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು. ಹಂಗ ಮಾಡಿ ಶಕ್ತಿ ತಗೊಂಡು ಈ ಎಲ್ಲಾ ಸಾಧನೆ ಮಾಡ್ತಾರ್ರಿ ಅವ್ರನ್ನ. ಇಲ್ಲೆಲ್ಲಾ ಏನ್ ಅದಾವಲ್ಲ ಅವೆಲ್ಲಾನು ಇದಾಗ್ತಾವ್ರಿ. ಆಸ್ಟ್ರಲ್ ಜರ್ನಿ ಅದೆಲ್ಲಾನು ಅದ್ರ ಮುಖಾಂತರ ಆಗ್ತದ್ರಿ ಅಲ್ಲಿ. ಓಕೆ ಓಕೆ ಓಕೆ. ತಟ್ವಾಲಿ ಬಾಬಾ ಅಂತ ನನಗ್ ಗೊತ್ತಿದ್ದಿದ್ದಿಲ್ಲ. ಅವ್ರಿಗೆ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅಂತಾರ. ಅವ್ರನು ಇವ್ರದು ಮಹೋತಾರಿ ಬಾಬಾ ಅವ್ರಿಗೆ ಅವ್ರ ಶಿಷ್ಯರು ಅಂತನೂ ಅಂತಾರಂತ್ರಿ. ಮತ್ತ ಅವ್ರಿಗೆ ಮಹಾದಾನಿ ಬಾಬಾ ಬಾಬಾ ಅಂತ ಹೇಳಿ ಅವ್ರು ಒಂದ್ ಪುಸ್ತಕದೊಳಗೆ ಹೇಳ್ಯಾರ.
ಕರೆಕ್ಟ್ ಗೊತ್ತಿಲ್ಲ, ಅವರೆಲ್ಲ ನಿತ್ಯ ಧ್ಯಾನಿಗಳು. ಹಾ ಚೌಗುಲೆ ಅಂತೇಳಿ ಹಚ್ಚಲ, ಈಗ ಇವ್ರು ಚೌಗುಲೆ ಅಂತೇಳಿ ಈಗ ಇವ್ರು ಹೇಳ್ತಾರ ಬೇರೆಯವರು. ಹೈದ್ರಾಬಾದ್ ಇರ್ತಾರ ಅವ್ರು. ಹೈದ್ರಾಬಾದ್. ಕ್ರಿಯಾ ಇರ್ತಾರ. ಥ್ಯಾಂಕ್ ಯು ಮೇಡಮ್. ನಿಮ್ದು ಇದು ಯೂಟ್ಯೂಬ್ ಅಡ್ರೆಸ್ ಏನಿದೆ ಮೇಡಮ್? ಗೌರಾದೇವಿ ಕತ್ನಳ್ಳಿ ಅದೇ ಇದ್ರಿ ಮೇಡಮ್. ಯೂಟ್ಯೂಬ್ ಅಷ್ಟೇ ರೀ. ಈ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಬೈ ಡಾಕ್ಟರ್ ಗೌರಾದೇವಿ ಕತ್ನಳ್ಳಿ ಅಂತ ಹೊಡೆದ್ರೆ ಬರ್ತದ ನೋಡ್ರಿ. ಓಕೆ ಓಕೆ ಓಕೆ. ಇವೆಲ್ಲ ಅದಾವಲ್ರಿ ವಿಡಿಯೋಸ್? ಅದಾವ್ರಿ ಮೇಡಮ್, ಎಲ್ಲಾ ಅದಾವ್ ನೋಡ್ರಿ ಮೇಡಮ್, ಎಲ್ಲಾ ಅದಾವ್ರಿ. ಹೇಳ್ರಿ ಮೇಡಮ್. ಎಲ್ಲ ಚಲೋ ಚಲೋನೇ ಆಗ್ಯಾವ್ರಿ ಮೇಡಮ್. ಚೆನ್ನಾಗಿ ಎಲ್ಲಾ ಕ್ಲಾಸಸ್. ಹ್ಞೂ ರೀ. ಎಲ್ಲಾ ಕ್ಲಾಸಸ್ ಚಲೋ ಆಗತ್ತಾವ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ನಿಮ್ದು ಥೀಸಿಸ್ ಯಾವ್ದು ಮಾಡಿರಿ ಮೇಡಮ್ ನೀವು PhD? ನಾನು ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಇನ್ ಹೈದ್ರಾಬಾದ್ ಕರ್ನಾಟಕ ರೀಸನ್ ಅಂತ ಹೇಳಿ. ಕೃಷಿ ಅವಲಂಬಿತ ಕೈಗಾರಿಕೆಗಳು. ಅದ್ರ ಮೇಲೆ ಮಾಡಿದ್ರಿ ನೀವು? ಅಂದ್ರೆ ನಿಮಗೆ ಎಕನಾಮಿಕ್ಸ್ ಸಂಬಂಧಪಟ್ಟದ್ದ ಮಾಡಿದಿರಿ? ಎಕನಾಮಿಕ್ಸ್ ಸರಿ, ನಂದು ಹೈಯರ್ ಸ್ಟಡೀಸ್ ಎಲ್ಲ ಎಕನಾಮಿಕ್ಸ್. MPhil ಚೈಲ್ಡ್ ಲೇಬರ್ ಮೇಲೆ ಮಾಡಿದ್ದೆ. PhD ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಮೇಲೆ ಮಾಡಿದ್ದು. ಅವೆಲ್ಲ ಕಾನ್ಫರೆನ್ಸ್, ಪೇಪರ್ ಪ್ರೆಸೆಂಟೇಶನ್ ಇಂಥವೆಲ್ಲ ಮಾಡಿನ್ರಿ ಮೊದ್ಲೆಲ್ಲ. ಈಗ ಈ ಕಡೆ ಪೂರಾ ಲಕ್ಷ ಎಲ್ಲ ಈಗ ಈ ಕಡೆ. ಇದನ್ನೇ ಚಲೋ ಅದ ತಗೋರಿ ನಮ್ದು. ಹ್ಞೂ ರೀ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ಯಾರು ಮಾತಾಡ್ತೀರಿ? ಹಲೋ ಗಂಗಾ, ಹಲೋ ಗಂಗು, ಅವ್ರಿನ್ನ ಧ್ಯಾನದಿಂದ ಹೊರಗ್ ಬಂದಂಗ ಕಾಣಿಸಲ್ಲ. ಇದಕ್ ಹೋಗ್ಲಿಕ್ಕತ್ತೀರಲ್ರಿ ಮೇಡಮ್ ನೀವು? ಸರೋಜ ಮೇಡಮ್, ಬಳ್ಳಾರಿಗೆ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೇನೆ. ತಮಗೇನ್ ಆಗೋದಿಲ್ಲ ಇವಾಗ? ಓಕೆ ಮೇಡಮ್. ಸಲಗರ್ ಮೇಡಮ್ ಮಾತಾಡ್ತೀರಿ? ಇಲ್ಲ, ಈಗ ಹೊರಗ್ ಬಂದಿನ್ರಿ. ಹೊರಗ್ ಬಂದ್ರಿ? ಇದು ಅನ್ಮ್ಯೂಟ್ ಆಯ್ತು, ಅದಕ್ಕೆ ಕೇಳದೆ ರೀ. ಅನ್ಮಿಟ್ ಆದ್ನಿ ನಾನು. ಇದು ಇವ್ರು ಮೇಡಮ್ ಅವ್ರು ಇದಕ್ ಹೋಗ್ತಾರಂತ ಬಳ್ಳಾರಿಗೆ? ಹೋಗ್ತಾರಂತ್ರಿ ಅವ್ರು. ಇದಕ್ ಹೋಗ್ಲಿಕತ್ತಾರ ಇಲ್ಲಿ ಅಂಜನಾದ್ರಿ ಬೆಟ್ಟ. ಹೋಗಿ ಆ ಕಡೆ ಹೋಗ್ತಾರ್ರಿ. ನೀವು ಬರ್ತೀರೇನ್ ಮೇಡಮ್? ಬರ್ಬೇಕಂತ ಅದರಿ ಪ್ಲಾನ್. ಅದೇಕ ಅಂಜನಾದ್ರಿಗ್ ಬರಕ್ ಆಗಂಗಿಲ್ರಿ ನಮ್ಗ. ನಮ್ಮ ಮನೆಯವ್ರಿಗೆ ಅದಷ್ಟ್ ಹತ್ತದು ಅದು ಮತ್ತ ಇದು ಆಗಂಗಿಲ್ಲಲ್ಲ. ಮ್ಯಾಲೆ ಹತ್ತದು ಸ್ವಲ್ಪ ಇದು ಆಗ್ತದಲ್ಲ. ನೀವು ನಿಮ್ ಮನೆಯವ್ರ ಇಬ್ರು ಬರ್ತೀರಿ? ಬರ್ಬೇಕಂತ ಅದರಿ. ಬಂದ್ರ ಡೈರೆಕ್ಟ್ ಅಲ್ಲೇ ಇದಕ್ ಬಂದ್ ಬಿಡ್ತೇನ್ರಿ. ಓಕೆ. ಬಳ್ಳಾರಿಗೆ. ಎಲ್ಲೂ ಉಳ್ಕೊಳಕತ್ತೀರಿ ಅಲ್ರಿ ಮೇಡಮ್ ನೀವು? ಅಲ್ಲಿ ಉಳ್ಕೊಳಿಕ್ಕೆ ಅವ್ರು ವ್ಯವಸ್ಥೆ ಮಾಡ್ತೀವತ್ತ ಅಂದಾರಿ ಕಮಲಾಪುರದಾಗ. ಅಲ್ಲಿ ಒಂದ್ ಕಮಲಾಪುರ ಅಂತ ಅದಂತ. ಅಲ್ಲಿ ಏನೋ ಮಾಡಕತ್ತಾರಂತ್ರಿ, ಆ ಪ್ಲೇಸ್ ಅದ ಅಂತ ಅಲ್ಲಿ. ಅಲ್ಲ ಬಳ್ಳಾರಿ ಒಳಗ್ರಿ. ಬಳ್ಳಾರಿ ನಾವು ಮರ್ದಿನ ಬಳ್ಳಾಳಿಗ್ ಮಾರ್ನಿಂಗ್ ಹೋಗೋದು ಹಿಂಗ. ಹೌದ್ರಿ? ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಮರುದಿವ್ಸ ಬಳ್ಳಾರಿ ಬಂದು ಫಂಕ್ಷನ್ ಮುಗಿಸ್ತೀರಿ ನಾ ಬಹುಶಃ. ಬಳ್ಳಾರಿ ಮುಗಿಸ್ಕೊಂಡು ನೈಟ್ ಬಿಡೋದು. ಹಿಂಗಿದೆ. ಹೋಗ್ ಬರ್ರಿ ಮೇಡಮ್. ಮೇಡಮ್ ನಾನು ಕೂಡಿ ಬರ್ತಿದ್ವಿ. ನಾ ಇಲ್ಲಿ ಇದಾಗ್ಯದ. ಇದ್ರೊಳಗ ನಡೆದದಲ್ಲ ಈಗ. ಎಲ್ಲಿ ನಡೆದ? ಹೈದ್ರಾಬಾದ್ ಅದನ್ನು ಮಿಸ್ ಮಾಡ್ಕೊಂಡ್ವಿ ಈ ಸರಿ ನಾವು. ನಡ್ದದಲ್ರಿ ಕಡ್ತಾಲ್ ಬಾಳ ಚಲೋ ನಡ್ದದ. ಬಾಳ ಚಲೋ ನಡ್ದದ್ರಿ. ಅಲ್ಲಿ ಹೋದ್ವಿ ನಾವ್ ಕಂಟಿನ್ಯೂ 3 ವರ್ಷ ಹೋಗಿವ್ರಿ ಅಲ್ಲಿ ಕಡ್ತಾಲಿಗೆ. ವರ್ಷ ಮಿಸ್ ಆಯ್ತು. ಈಜಿಪ್ಟ್ ಒಂದ್ ಹೋಗ್ಬೇಕ್ ನೋಡ್ರಿ ಮೇಡಮ್. ಹೌದು, ಈಜಿಪ್ಟಿಗೆ ಹೋಗೋಣ್ರಿ ಮೇಡಮ್. ಒಂದ್ ಪ್ಲಾನ್ ಮಾಡನ್ರಿ. ಸರಿ ಓಕೆ. ಓಕೆ ಮೇಡಮ್, ಮುಗಿಸೋಣ್ರಿ? ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿ ನಮಸ್ಕಾರ. ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಮೇಡಮ್. ಓಕೆ.